ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ವೇತಾ ಗುಬ್ಬಿಯಿಂದ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ, ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗ್ ಒಂದು ಬುಧವಾರದ ಬ್ಲಾಗ್ ಆಗಿರುತ್ತೆ. ಸೊ ಬೆಳಗ್ಗೆಯಿಂದ ಅಷ್ಟೊಂದು ವೀಡಿಯೋಸ್ ಏನು ನಾನು ತೊಗೊಂಡಿಲ್ಲ, ಬ್ಲಾಗ್ ಶುರು ಮಾಡ್ತಾ ಇರೋದೇ ಇವಾಗ. ಸೊ ಟೈಮ್ ಬಂದು ಒಂದು 12 ಗಂಟೆ ಆಗಿರಬಹುದು. ಸ್ನೇಹಿತರೆ, ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವೀಡಿಯೋಸ್ ಏನಾದರೂ ಇಷ್ಟ ಆಗ್ತಾಯಿದ್ರೆ, ಒಳ್ಳೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ, ಒಳ್ಳೆ ಕಂಟೆಂಟ್ ಕೊಡ್ತಾ ಇದ್ದೀನಿ. ಸ್ವಲ್ಪನಾದರೂ ಬ್ಲಾಗ್ಗಳು ಇಷ್ಟ ಆಗ್ತಾಯಿದೆ ಮತ್ತು ಏನಾದರೂ ಇನ್ಫಾರ್ಮೇಷನ್ ಇದೆ ನನ್ನ ವೀಡಿಯೋದಲ್ಲಿ ಅಂತ ಅನ್ನಿಸ್ತಾ ಇದ್ದರೆ ಪ್ಲೀಸ್ ವೀಡಿಯೋ ಒಂದು ಲೈಕ್ ಮಾಡಿ. ಮತ್ತು ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಇವತ್ತು ಬುಧವಾರ ಬೆಳಗ್ಗೆ ಮೆಂತೆ ಬಾತ್ ಮಾಡಿದ್ದೀನಿ. ಸಾಂಬಾರು ಬಂದು ಪಡವಲಕಾಯಿ ಹುಳಿ, ಪೂಜೆ, ಸ್ನಾನ ಎಲ್ಲನೂ ಮುಗಿಸ್ದೆ. ಸೊ ಒಬ್ಬರು ಕೇಳ್ತಾಯಿದ್ರು, ಡೈಲಿ ಕ್ರೀಮ್ನ ಯಾವ್ದು ಹಚ್ಚುತ್ತೀರಾ ತೋರಿಸಿ ಸಿಸ್ಟರ್ ನೀವು, ಯಾಕೆಂದರೆ ಒಂದು 2-3 ದಿವಸದಿಂದ ಪಾಪ ಕಾಮೆಂಟ್ ಹಾಕ್ತಾಯಿದ್ರು. ನನಗದು ಮರ್ತೇ ಹೋಗ್ತಾಯಿತ್ತು. ಕೆಲವೊಂದು ಸಲ ಏನಾಗ್ಬಿಡುತ್ತೆ ಅಂತಂದರೆ, ಕೆಲವೊಂದು ಕಾಮೆಂಟ್ಸ್ಗಳು ನನಗೆ ಮರ್ತೇ ಹೋಗ್ಬಿಟ್ಟಿರುತ್ತೆ. ನನ್ನ ವ್ಯೂವರ್ಸ್ ಕೇಳ್ತಾ ಇರ್ತಾರೆ, ಹಾಗಾಗಿ ಇವತ್ತು ಮರ್ತು ಬಿಡ್ತೀನಿ ಬ್ಲಾಗ್ನಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ, ಏನೇನು ಹಚ್ಕೋತೀನಿ ಏನು ಅಂತ. ಸೊ ನಾನು ಬಂದು ಒಂದು ಬ್ಯೂಟಿ ಪ್ರಾಡಕ್ಟ್ಗಳನ್ನ ಸ್ವಲ್ಪ ಕಡಿಮೆ ಯೂಸ್ ಮಾಡೋ ಅಂಥದ್ದು. ಸೊ ನ್ಯಾಚುರಲಾಗಿ ನನ್ನ ಸ್ಕಿನ್ ಹೀಗೆ ಇದೆ, ಚೆನ್ನಾಗಿದೆ, ಹಾಗಾಗಿ ನಾನೇನು ಅಷ್ಟೊಂದು ಕೆಮಿಕಲ್ ಇರೋವಂಥದ್ದನ್ನ ಯೂಸ್ ಮಾಡಲ್ಲ. ಸೊ ಕೆಲವೊಬ್ಬರು ಫೌಂಡೇಶನ್ ಬಗ್ಗೆ ಕೇಳ್ತಾ ಇರ್ತೀರಾ, ಸಿಸ್ಟರ್ ಯಾವುದು ಫೌಂಡೇಶನ್ ಯಾವ್ದು ಚೆನ್ನಾಗಿರುತ್ತೆ ಬಗ್ಗೆ ಕೇಳ್ತಾ ಇರ್ತೀರಾ, ಸಿಸ್ಟರ್ ಯಾವ್ದನ್ನ ನೀವು ಅಪ್ಲೈ ಮಾಡ್ತೀರಾ ಏನು ಅಂತ. ಸೊ ಇವಾಗ ನಾನು ನೋಡ್ತಾ ಇದ್ದೀರಾ, ನನ್ನ ಫೇಸಲ್ಲಿ ಯಾವುದೇ ಕ್ರೀಮ್ನ ವೈಟ್ನಿಂಗ್ ಕ್ರೀಮ್ನ ಹಚ್ಚಿಲ್ಲ ನಾನು. ಸೊ ಏನು ಹಚ್ಚಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ಮೊದಲೇದಾಗಿ ಇನ್ನೊಂದು ಏನು ಹೇಳ್ತೀನಿ ಅಂದರೆ, ಮೊನ್ನೆ ಒಂದು ಫೇಸ್ ಆಯಿಲ್ ತೋರಿಸಿದೆ ನೋಡಿ, ತುಂಬ ವರ್ಕ್ ಆಗುತ್ತೆ ಸ್ನೇಹಿತರೆ, 100% ವರ್ಕ್ ಆಗುತ್ತೆ. ಯಾಕೆಂದರೆ ನನ್ನ ಮಗ ಕೂಡ ಹಚ್ತಾ ಇದ್ದಾನೆ, ದೊಡ್ಡವನು. ಸೊ ತುಂಬ ಚೆನ್ನಾಗಿದೆ ಅಂತ ಹೇಳ್ದ ಅವನು ಕೂಡ. ದಯವಿಟ್ಟು ಯಾರು ನೋಡಿಲ್ಲ ಇನ್ನೂ ಆ ಒಂದು ಬ್ಲಾಗ್ನ ಖಂಡಿತ ನೋಡಿ, ನೀವು ಪ್ರಿಪೇರ್ ಮಾಡ್ಕೊಂಡು ಯೂಸ್ ಮಾಡಿ. ಚೆನ್ನಾಗಿ ಅನಿಸುತ್ತೆ ಸ್ಕಿನ್ನು. ಯಾಕೆ ಅಂತಂದರೆ ಯಾವುದೇ ಒಂದು ರಿಸಲ್ಟ್ನ ಹೇಳಬೇಕಾದ್ರೂ ನಾನು ಯೂಸ್ ಮಾಡಿ ಖಂಡಿತ ನಾನು ನಿಮ್ಗೆ ಹೇಳೋವಂಥದ್ದು. ಸ್ನೇಹಿತರೆ, ಹೇಳೋನಲ್ಲ ಡೈಲಿ ಕ್ರೀಮ್ನ ಯಾವ್ದು ಯೂಸ್ ಮಾಡ್ತೀರಾ ತೋರಿಸಿ ಅಂತ. ಸೊ ನಿಮಗೋಸ್ಕರ ತೋರಿಸೇ ಬಿಡ್ತೀನಿ. ಅಂಥ ಏನು ಬ್ಯೂಟಿ ಪ್ರಾಡಕ್ಟ್ಗಳನ್ನ ನಾನು ಅಷ್ಟೊಂದು ಇಟ್ಕೊಂಡಿಲ್ಲ. ಸೊ ನಾನು ಜಾಸ್ತಿ ಯಾವಾಗಲೂ ಯೂಸ್ ಮಾಡೋ ಅಂಥದ್ದು ಮನೆ ಮದ್ದು, ಫೇಸ್ ಆಯಿಲು, ಸೊ ಹೋಮ್ ಪ್ಯಾಕ್ಗಳು, ಅಂದರೆ ಹೋಮ್ ಮೇಡ್ ಪ್ಯಾಕ್ಗಳು ಫೇಸ್ಗೆ, ಈ ಥರದ್ದೆಲ್ಲ ತುಂಬ ಅಪ್ಲೈ ಮಾಡ್ತಾ ಇರ್ತೀನಿ. ಮನೇಲಿ ಸಿಗುವಂಥ ತರಕಾರಿ, ಫ್ರೂಟ್ಸು ಹೊಟ್ಟೆಗೆ ಹೇಗೆ ತೊಗೋತೀನೋ ಫೇಸ್ಗೂ ಅಷ್ಟೇ. ಸೊ ಹೇಳಬೇಕು ಅಂದರೆ ಹೇರ್ ಸ್ವಲ್ಪ ಹಾಳು ಮಾಡ್ಕೊಂಬಿಟ್ಟಿದ್ದೀನಿ. ಇತ್ತೀಚೆಗೆ ನೀವು ಹಳೆ ಬ್ಲಾಗ್ಗಳನ್ನ ನೋಡ್ತಾ ಇರಿ, ನೋಡಿದ್ರೆ ಗೊತ್ತಾಗುತ್ತೆ ನನ್ನ ಹೇರ್ ಎಷ್ಟು ಚೆನ್ನಾಗಿ ಲೆಂತಾಗಿ ಎಷ್ಟು ದಟ್ಟಗಿತ್ತು ಅಂದರೆ. ಸೊ ಹೇರ್ ಕಟ್ ಮಾಡಿಸಿ ಮತ್ತು ಏನೋ ಹೇರ್ ಫಾ ಅಂತ ಏನೋ ಒಂದು ಮಾಡಿಸ್ದೆ. ಸೊ ಹೇರ್ ಫಾ ಮಾಡಿಸಿದ ಮೇಲೆ ಅದೇನಾಯಿತು ನನಗೆ ಗೊತ್ತಿಲ್ಲ, ಹೇರ್ ಅಂತೂ ತುಂಬ ಲಾಸ್ ಆಗಿಬಿಡ್ತು. ಅಂದರೆ ತುಂಬ ಹೇರು ಡ್ಯಾಮೇಜ್ ಆಗೋಕ್ಕೆ ಸ್ಟಾರ್ಟ್ ಆಯಿತು, ಉದುರೋದಕ್ಕೆ ಸ್ಟಾರ್ಟ್ ಆಯಿತು. ಗೊತ್ತಿಲ್ಲ ನನಗೆ ಯಾವ ರೀಸನ್ಗೆ ಅಂತ. ಸೊ ಹೇರ್ ಫಾ ಮಾಡಿಸಿದ ಮೇಲೆ ನನಗೆ ಏರ್ ಫಾಲ್ ಆಗೋದಕ್ಕೆ ಸ್ಟಾರ್ಟ್ ಆಗಿತ್ತು. ಯಾಕೆಂದರೆ ಕೆಲವ್ರಿಗೆ ಅಡ್ಜಸ್ಟ್ ಆಗ್ಬೋದೇನೋ, ಅಥವಾ ಕೆಲವ್ರಿಗೆ ಅಡ್ಜಸ್ಟ್ ಆಗಲಿಲ್ವೋ ಏನೋ. ಮನೆಯವ್ರಂತೂ ನಿಜ ಎಷ್ಟು ಡೈಲಿ ಬೈತಾಯಿದ್ರು ಅಂದರೆ, ಎಷ್ಟು ಉದ್ದ ಇದ್ದಿದ್ದು ಹೇರ್ ಎಲ್ಲ ಕಟ್ ಮಾಡಿಸಿ ಹೆಂಗೆ ಮಾಡ್ಕೊಂಡಿದ್ಯಾ ಅಂತ ಡೈಲಿ ಇವಾಗಲೂ ಬೈತಾರೆ. ಸೊ ಇವಾಗ ನನಗೇನಿರೋದು ತಲೆಯಲ್ಲಿ ಅಂದರೆ, ನನಗೆ ಮೊದಲು ನನ್ನ ಹೇರ್ ಹೇಗಿತ್ತು ಹಾಗೆ ಗ್ರೋತ್ ಮಾಡ್ಕೋಬೇಕು ಅನ್ನೋದೇ ನನಗೆ ಇರೋವಂಥದ್ದು. ಸೊ ಎಲ್ಲನೂ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇನ್ನೊಂದು ಏನು ಅಂತಂದರೆ, ಡಯಟು ಇದನ್ನೆಲ್ಲ ಮಧ್ಯದಲ್ಲಿ ಸ್ವಲ್ಪ ಫಾಲೋ ಮಾಡಿದ್ನೆಲ್ಲ ಅದ್ರದ್ದು ಏನಾದರೂ ಎಫೆಕ್ಟ್ ಆಗಿರಬಹುದೇನೋ. ಸೊ ಯಾಕೆಂದರೆ ನಾನು ಹೆಲ್ತಿ ಡಯಟ್ನೇ ನಾನು ಫಾಲೋ ಮಾಡೋ ಅಂಥದ್ದು. ಹಾಗೆ ಹಿಂಗೆ ಕ್ರಾಸ್ ಡಯಟ್ ಎಲ್ಲ ನಾನು ಮಾಡಲ್ಲ. ಸೊ ಏನು ಅಂತಂದರೆ, ಮೊದಲನೇದಾಗಿ ನಾನು ಜಾಸ್ತಿ ಯೂಸ್ ಮಾಡೋದು ಅಂತಂದರೆ ಅಲೋವೆರಾ ಜೆಲ್. ಸೊ ಅಲೋವೆರಾ ಜೆಲ್ ಬಂದು ಇದು ಪತಂಜಲಿ ಅವ್ರದ್ದೇ. ನನಗೆ ಯಾವುದು ಇಷ್ಟ ಆಗಲ್ಲ, ಯಾವುದು ಪ್ಯೂರ್ ಅನಿಸೋದು ಇಲ್ಲ. ಸೊ ನಾನು ಸ್ನಾನ ಮುಗಿಸಿ ಬಂದಿದ್ದ ತಕ್ಷಣ ನಾನು ಮೊದಲು ಹಚ್ಚೋದು ಯಾವುದೇ ಫೇಸ್ ಕ್ರೀಮ್ನ ಹಚ್ಚೋದಿಲ್ಲ. ಮೇಯ್ನಾಗಿ ನಾನು ಹಚ್ಚೋ ಅಂಥದ್ದು ಸೊ ಅಲೋವೆರಾ ಜೆಲ್ಲು. ಸೊ ನಾನು ಹಚ್ಚೋದು ಮೊದಲನೇದಾಗಿ ಅಲೋವೆರಾ ಜೆಲ್ಲು. ಅಂದರೆ ನನಗೆ ಇದು ತುಂಬ ಪ್ಯೂರ್ ಅನಿಸುತ್ತೆ. ಒಂಥರ ನನಗಿದನ್ನ ಹಚ್ಚಿದ್ರೆ ನನಗೆ ಚಳಿಗಾಲದಲ್ಲೂ ಅಷ್ಟೇ ಸ್ನೇಹಿತರೆ, ಅಲೋವೆರಾ ಜೆಲ್ ಹಚ್ಚಿದ್ರೆ ನಾನು ಇಲ್ಲಿ ಕೆಲವ್ರಿಗೆ ನೋಡಿ ಇಲ್ಲೆಲ್ಲ ಪ್ಯಾಚಿ ಥರ ಆಗೋದು, ಇಲ್ಲಿ ಉರಿತಾ ಇರುತ್ತೆ, ಒಂಥರ ಹೊಡೆದ್ಬಿಟ್ಟು ಇಲ್ಲೆಲ್ಲ ಉರಿ ಬರ್ತಾ ಇರುತ್ತೆ ನೋಡಿ. ಸೊ ಅದೆಲ್ಲ ಆಗಲ್ಲ ನನಗೆ ಇದನ್ನು ಹಚ್ಚಿದ್ರೆ. ಸೊ ತುಂಬ ಸ್ಕಿನ್ಗೆ ಏರ್ಗೆ ತುಂಬಾ ಒಳ್ಳೆಯದು. ಸೊ ನಾನು ಪತಂಜಲಿ ಅವ್ರದ್ದೇ ನಾನು ಸಜೆಸ್ಟ್ ಮಾಡೋ ಅಂಥದ್ದು, ನಾನು ಯೂಸ್ ಮಾಡೋ ಅಂಥದ್ದು. ಸೊ ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ನಾನು ಏನು ಯೂಸ್ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಸೊ ನನ್ನ ಸ್ಕಿನ್ ಏನು ಹಚ್ಚದೇ ಇದ್ರೂ ಕೂಡ ಹೀಗೆ ಇರುತ್ತೆ, ಚೆನ್ನಾಗಿರುತ್ತೆ. ಯಾಕೆಂದರೆ ನನ್ನ
ಪಿಂಪಲ್ಸ್ ಎಲ್ಲ ನನಗಿಲ್ಲ. ಯಾಕೆಂದರೆ ಒಂದು ಹೆಲ್ತಿ ಲೈಫ್ ಸ್ಟೈಲ್‌ನ ನಾನು ಫಾಲೋ ಮಾಡ್ತಾ ಇರೋದ್ರಿಂದ ಸೊ ನನಗೆ ಯಾವುದೇ ಆಗಲಿ ಸ್ಕಿನ್ ಪ್ರಾಬ್ಲಮ್ ಇಲ್ಲ. ಸ್ಕಿನ್ ಚೆನ್ನಾಗಿದೆ. ಸೊ ಇನ್ನೊಂದು ಏನು ಅಂತಂದರೆ ಸ್ಕಿನ್ ತುಂಬ ಚೆನ್ನಾಗಿರಬೇಕು ಅಂದರೆ ತುಂಬ ಜಾಸ್ತಿ ನೀರು ಕುಡೀರಿ. ಜೊತೆಗೆ ABC ಜ್ಯೂಸನ್ನ ಸ್ನೇಹಿತರೆ ವಾರಕ್ಕೆ ಅಥವಾ 15 ದಿವಸಕ್ಕೆ ಒಂದು ಬಾರಿ ಆದರೂ ಖಂಡಿತ ಕುಡೀರಿ. ಒಳ್ಳೆ ಕಲರ್ ಬರ್ತೀರಾ, ಬಾಡಿ ಫುಲ್ ವೈಟ್ನಿಂಗ್ ಆಗುತ್ತೆ ಅಂತಲೇ ಹೇಳ್ಬೋದು. ಒಳ್ಳೆ ಕಲರ್ ಬರ್ತೀರಾ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ABC ಜ್ಯೂಸ್. ಅಂದರೆ ಕ್ಯಾರೆಟು, ಬೀಟ್ರೋಟು, ಆಪಲ್ ಆದರೂ ಹಾಕ್ಕೋಬೋದು, ಸೌತೆಕಾಯಿ ಆದರೂ ಹಾಕ್ಕೋಬೋದು, ಏನಾದರೂ ಹಾಕ್ಕೋಬೋದು. ಅಂದರೆ ಫ್ರೂಟ್ಸ್, ವೆಜಿಟೇಬಲ್ಸ್ ಅಂದರೆ ಬೀಟ್ರೋಟು, ಕ್ಯಾರೆಟು ಕಂಪಲ್ಸರಿ ಹಾಕಬೇಕು. ನಾನು ಒಂದೊಂದು ಸಲ ಅದನ್ನು ಕುಡಿತೀನಿ, ವಾರಕ್ಕೆ 1 ಬಾರಿ 2 ಬಾರಿ. ಅದ್ರ ಜೊತೆಗೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕುಡಿತಾ ಇದ್ದೇನೆ, ಯಾಕೆಂದರೆ ಏರ್ ಫಾಲ್ ಆಗ್ತಿದೆ ಅಂತ ಹೇಳಿದ್ನಲ್ಲ ಅದಕ್ಕೋಸ್ಕರ. ಸೊ ಅಲೋವೆರಾ ಜೆಲ್ ಮೊದಲನೇದಾಗಿ. ಇನ್ನು ನನ್ನ ಮಾಯ್ಶ್ಚರೈಸರ್ ಕ್ರೀಮ್ ಬಂದು ಲಾರಿಯಲ್ ಬ್ರ್ಯಾಂಡ್ದು ನಾನು ಯೂಸ್ ಮಾಡೋವಂಥದ್ದು. ಸೊ ಇದನ್ನು ನಂಗೆ ಸಜೆಸ್ಟ್ ಮಾಡಿದ್ದು ನಮ್ಮ ಅತ್ತಿಗೆ ಹೆಸರು ಶ್ವೇತಾ ಅಂತ. ಸೊ ನಮ್ಮ ಅತ್ತಿಗೆ ಇದು ಚೆನ್ನಾಗಿದೆ ಅಕ್ಕ, ಇದನ್ನು ಯೂಸ್ ಮಾಡಿ, ಚೆನ್ನಾಗಿದೆ, ಲೈಟ್ ವೆಯ್ಟಲ್ಲಿರುತ್ತೆ ನಿಮಗೆ ಸ್ಕಿನ್ನು ಅಂತ ಅಂದರು. ಹಂಗಾಗಿ ಕ್ರೀಮು ಇದು ತುಂಬ ಲೈಟ್ ವೆಯ್ಟಲ್ಲಿದೆ ಕ್ರೀಮು. ಫೀಲಿಂಗ್ ವಾಟರ್ ಕ್ರೀಮ್ ಅಂತಲೇ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ನಾನು ಯೂಸ್ ಮಾಡೋಂಥದ್ದು ಲಾರಿಯಲ್ದು ಮಾಯ್ಶ್ಚರೈಸರ್ ಕ್ರೀಮ್, ಇದನ್ನು ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ. ಸೊ ನಿಮಗೆಲ್ಲ ಆನ್ಲೈನಲ್ಲಿ ಕೂಡ ಸಿಗುತ್ತೆ, ಮೆಡಿಕಲ್ ಶಾಪ್ಗಳಲ್ಲೂ ಸಿಗುತ್ತೆ. ಒಂದು ಇದು ಸೊ ಜಾಸ್ತಿ ನಾನು ಇವೆರಡು ಯೂಸ್ ಮಾಡಿಬಿಡ್ತೀನಿ. ಯಾವುದೇ ವೈಟ್ನಿಂಗ್ ಕ್ರೀಮ್ ಯೂಸ್ ಮಾಡಲ್ಲ. ಈಗಲೂ ಅಷ್ಟೇ ನೋಡಿ, ನಾನು ಯಾವುದೇ ವೈಟ್ನಿಂಗ್ ಕ್ರೀಮ್ನ ಯೂಸ್ ಮಾಡಿಲ್ಲ. ಇವೆರಡನ್ನ ಹಚ್ಕೊಂಡು ನಿಮ್ಮ ಮುಂದೆ ಕೂತಿದ್ದೀನಿ. ಸೊ ಇದು ನನ್ನ ಸ್ಕಿನ್ ಕೇರು ಬೆಳಗ್ಗೆ. ಸೊ ಏನಾದರೂ ವಿಡಿಯೋ ಮಾಡಬೇಕು ಅಥವಾ ಒಂಚೂರು ಏನಾದರೂ ಸ್ಪೆಷಲ್ ವಿಡಿಯೋ ಇದೆ ಅಂತಂದರೆ ನೋಡಿ, ಇದು ಲ್ಯಾಕ್ಮಿ ಅವ್ರದ್ದು ಲೂಸ್ ಪೌಡರ್ ಬರುತ್ತೆ ನೋಡಿ, ಇದನ್ನು ಯೂಸ್ ಮಾಡ್ತೀನಿ. ಸೊ ಮೇಕಪ್ ಪ್ರಾಡಕ್ಟ್ ಎಲ್ಲ ಬೇರೆ ಇದೆ, ಲಿಪ್ಸ್ಟಿಕ್ಕು ಮತ್ತು ಫೌಂಡೇಶನ್ನು ಇಲ್ಲ ಫಂಕ್ಷನ್ನು ಈ ಥರದ್ಕೆಲ್ಲ ಹೋದಾಗ ಬೇರೆ ಯೂಸ್ ಮಾಡ್ತೀನಿ. ಸೊ ಇಲ್ಲಿ ನೋಡಿ, ಇದು ಎರಡನ್ನೇ ಹಚ್ಚಿರುವಂಥದ್ದು. ಸೊ ಎಷ್ಟು ಶೈನಿಂಗ್ ಕಾಣಿಸ್ತಿದೆ ಅಲ್ಲ ಮುಖ. ಸೊ ಏನು ಅಂತ ಅಂದರೆ, ಇನ್ನೊಂದು ಹೇಳಿದ್ನಲ್ಲ, ಆ ಆಯಿಲ್ನ ಉಪಯೋಗಿಸೋಕೆ ಶುರು ಮಾಡಿದ್ಮೇಲೆ ಇಷ್ಟೊಂದು ಫೇಸ್ ಎಲ್ಲ ಗ್ಲಾಸಿ ಥರ ಆಗಿದೆ. ಸೊ ನೋಡಿ, ಇದೊಂದು ಯಾವುದಾದ್ರು ವೀಡಿಯೋಗೆ ಇಂಪಾರ್ಟೆಂಟ್ ಇದೆ ಅಂದಾಗ ಇದೊಂದು ಯೂಸ್ ಮಾಡ್ತೀನಿ. ರೆಗ್ಯುಲರ್ ಯೂಸ್ ಮಾಡಲ್ಲ, ಪೌಡ್ರಂತೂ ಯೂಸೇ ಮಾಡಲ್ಲ ನಾನು ರೆಗ್ಯುಲರಾಗಿ. ಸೊ ವೀಡಿಯೋಸ್ ಇದೆ, ಯಾವುದಾದ್ರು ಇಂಪಾರ್ಟೆಂಟ್ ಅಂದರೆ ನಿಮಗೆ ಯಾವುದಾದ್ರು ಸಾರಿನೂ ತೋರಿಸ್ಬೇಕಾದ್ರೆ ಅಥವಾ ತುಂಬ ಚೆನ್ನಾಗಿ ರೆಡಿ ಆಗಬೇಕು ಅಂದಾಗ ಮಾತ್ರ ಇದನ್ನು ಯೂಸ್ ಮಾಡ್ತೀನಿ ಅಷ್ಟೇ, ನನ್ನ ಬ್ಯೂಟಿ ಪ್ರಾಡಕ್ಟು. ಸೊ ನೋಡಿ, ಕ್ರೀಮು ಯಾವಾಗಾದರೂ ಒಂದ್ಸಲಿ ಫೇರ್ ಆ್ಯಂಡ್ ಲವ್ಲಿ, ಹಳೆ ಕಾಲದೊಳಗೆ ಅಂದ್ಕೊಂಬಿಡಿ, ಇದು ಫೇರ್ ಆ್ಯಂಡ್ ಲವ್ಲಿ ಯೂಸ್ ಮಾಡ್ತೀನಿ. ಯಾಕೆಂದರೆ ನನಗಿದು ತುಂಬ ಸೆಟ್ ಆಗಿದೆ, ನಿಮಗೆ ಗೊತ್ತಾಗ್ತಿದೆ ಇದನ್ನು ಯೂಸ್ ಮಾಡಿರೋದು ನೋಡ್ತಾ ಇದ್ರೆ. ಇದನ್ನು ಬಿಟ್ಟರೆ ಇನ್ನೊಂದು ಯಾವ್ದು ಕ್ರೀಮ್ ಚೆನ್ನಾಗಿರುತ್ತೆ ಅಂತಂದರೆ ಲೋಟಸ್ ಅವ್ರದ್ದು ವೈಟ್ನಿಂಗ್ ಕ್ರೀಮ್ ಬರುತ್ತೆ ನೋಡಿ, ಅದು ಖಾಲಿಯಾಗಿದೆ, ತಂದಾಗ ತೋರಿಸ್ತೀನಿ. ಅದೊಂದು ಯೂಸ್ ಮಾಡ್ತಿದ್ದೆ. ಮತ್ತು ಮುಂಚೆ ಇದು ವಿಕೋ ಟರ್ಮರಿ ಬರುತ್ತೆ ನೋಡಿ ಕ್ರೀಮು, ಡೈಲಿ ಫೇಸ್ ಕ್ರೀಮು, ಅದು ಯೂಸ್ ಮಾಡ್ತಿದ್ದೆ, ಅದು ಚೆನ್ನಾಗಿ ಅನ್ನಿಸ್ತಿತ್ತು. ಸೊ ಜಾಸ್ತಿ ಯೂಸ್ ಮಾಡೋದು ಅಂದರೆ ಫೇರ್ ಆ್ಯಂಡ್ ಲವ್ಲಿನೇ ನಂದು. ಅದು ಬಿಟ್ಟರೆ ಇನ್ನು ನೈಟು ಸಿರಮ್ ಯೂಸ್ ಮಾಡ್ತೀನಿ, ಫ್ಲಮ್ ಅವ್ರದ್ದು ಇದು ಸಿರಮ್ ಯೂಸ್ ಮಾಡ್ತೀನಿ. ಇದು ಕೂಡ ತುಂಬ ಚೆನ್ನಾಗಿದೆ. ಇದು ಭಾಳ ವರ್ಷದಿಂದ ಯೂಸ್ ಮಾಡ್ತೀನಿ ಇದನ್ನು ಕೂಡ. ಇನ್ನೊಂದು ಯಾವುದು ಗುಡ್ ವೈಫ್ ಅವ್ರದ್ದು ಒಂದು ಸಿರಮ್ ಕೂಡ ಯೂಸ್ ಮಾಡ್ತೀನಿ. ಸೊ ಅದಿಲ್ಲ, ಅದು ಕೂಡ ಖಾಲಿ ಆಗಿದೆ. ತರಿಸಿದಾಗ ಖಂಡಿತ ನಾನು ನಿಮಗೆ ತೋರಿಸ್ತೀನಿ. ಪ್ಲಮ್ ಅವ್ರದ್ದು ಇದು, ಬೇಕಾದರೆ ಸ್ಕ್ರೀನ್ಶಾಟ್ ತೆಗೆದು ಬೇಕಾದರೆ ನೀವು ಸಿರಮ್ನ ತೊಗೋಬೋದು. ತುಂಬಾ ಚೆನ್ನಾಗಿದೆ ಇದು, ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ. ಇಷ್ಟು ಬಿಟ್ಟರೆ ಇನ್ನು ಲಿಪ್ಸ್ಟಿಕ್ಕೆಲ್ಲ ಏನೂ ಯೂಸ್ ಮಾಡಲ್ಲ. ಲಿಪ್ಸ್ಟಿಕ್ಕಿಗೆ ನಾನು ಯೂಸ್ ಮಾಡೋದು ಗುಡ್ ವೈಫ್ ಅವ್ರದ್ದು ಬೀಟ್ರೂಟ್ದು ಒಂದು ಲಿಪ್ ಬಾಮ್ ಬರುತ್ತೆ ನೋಡಿ, ತುಂಬ ಚೆನ್ನಾಗಿದೆ ಇದು. ನಾನು ಭಾಳ ತಿಂಗಳುಗಳಿಂದ ಯೂಸ್ ಮಾಡ್ತಾ ಇದ್ದೀನಿ ನೋಡಿ. ಇದನ್ನು ಹಚ್ಚಿದ್ರೆ ನಿಮಗೆ ಲಿಪ್ಸ್ಟಿಕ್ ಏನೂ ಬೇಕಾಗೋದಿಲ್ಲ. ಬೀಟ್ರೂಟ್ ಫ್ಲೇವರ್ದು ಲಿಪ್ಸ್ ಕೂಡ ಕಲರ್ ಆಗುತ್ತೆ ಇದನ್ನು ಡೈಲಿ ಯೂಸ್ ಮಾಡೋದ್ರಿಂದ. ಇಷ್ಟು ಖಾಲಿ ಆಗಿದೆ ನೋಡಿ. ಸುಜಿತ್ತು ಬೆರಳಾಕಿ ತೆಗಿತಾ ಇರ್ತಾನೆ ಅವನು ಸಿಕ್ಕಿದಾಗೆಲ್ಲ. ಸೊ ಇದೊಂದು ಲಿಪ್ ಬಾಮ್ನ ಯೂಸ್ ಮಾಡ್ತೀನಿ. ಡೈಲಿ ಏನೇನು ಯೂಸ್ ಮಾಡ್ತೀನಿ ಅಂತ ತೋರಿಸ್ತಾ ಇರೋದು. ಇವೆಲ್ಲನೂ ಹಚ್ಕೊಂಬಿಡೋಲ್ಲ ಒಂದು ಸಲ. ಇನ್ನು ಫೇಸ್ ವಾಶ್ ಯಾವುದು ಯೂಸ್ ಮಾಡ್ತೀನಿ ಅಂತಂದರೆ ನೋಡಿ, ನೀಮ್ ಫೇಸ್ ವಾಶ್ ಯೂಸ್ ಮಾಡ್ತೀನಿ, ಹಿಮಾಲಯದವ್ರದ್ದು. ಇದು ನೋಡಿ ಖಾಲಿಯಾಗಿದೆ, ತರಿಸ್ಬೇಕು ಇವಾಗ. ಇದು ಕೂಡ ಖಾಲಿಯಾಗಿದೆ. ಇದು ಈ ಬೇಸಿಗೆಲೆಲ್ಲ ನಾನು ಯೂಸ್ ಮಾಡೋದು ಇದು. ಸೊ ಚಳಿಗಾಲಕ್ಕೆ ಬಂದರೆ ನಾನು ಹೇಳೋವಂಥದ್ದು, ಚಳಿಗಾಲಕ್ಕೆ ಬಂದರೆ ಸೆಟಾಫಿಲ್ ಅವ್ರದ್ದು ಯೂಸ್ ಮಾಡ್ತೀನಿ. ಇದು ಫೇಸ್ ವಾಶು ನನಗೆ ಚಳಿಗಾಲದಲ್ಲಿ ಇದನ್ನೇ ಯೂಸ್ ಮಾಡ್ತಿದ್ದಿದ್ದು. ಅದಕ್ಕೋಸ್ಕರ ನನ್ನ ಸ್ಕಿನ್ ಏನು ಡ್ರೈ ಆಗಿರಲಿಲ್ಲ, ಒಡೆದಿರಲಿಲ್ಲ, ಏನಿಲ್ಲ ನೋಡಿ. ಇದನ್ನು ಯೂಸ್ ಮಾಡ್ತಿದ್ದೆ ಎಷ್ಟು ದಿನ. ಸೊ ಈಗ ಚಳಿಗಾಲ ಹೋಯ್ತಲ್ವ, ಹಾಗಾಗಿ
ಸೊ ನಮಗೆ ಆಯಿಲ್ ಸ್ಕಿನ್ ಇರೋರಿಗೆ, ಕಾಂಬಿನೇಷನ್ ಸ್ಕಿನ್ನು ಆಯಿಲ್ ಸ್ಕಿನ್ನು ಇರೋರಿಗೆಲ್ಲ ಬೆಸ್ಟ್ ಇದು ಫೇಸ್ ವಾಶು. ತುಂಬಾ ಯೂಸ್ ಆಗುತ್ತೆ. ಮತ್ತು ನಿಮಗೆ ಪಿಂಪಲ್ ಎಲ್ಲ ಇರುತ್ತೆ ನೋಡಿರಿ, ಅಂಥವ್ರಿಗೆ ತುಂಬ ಯೂಸ್ ಆಗುತ್ತೆ. ರೋಹಿತ್ಗೆ ಒಂದು ಇತ್ತೀಚೆಗೆ ಪಿಂಪಲ್ಸ್ ಜಾಸ್ತಿ ಆಗಿಬಿಟ್ಟಿತ್ತು. ಅವನಿಗೆ ಇದನ್ನು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇದೊಂದು ಯೂಸ್ ಆಯಿತು, ಅವನಿಗೆ ಪಿಂಪಲ್ ಎಲ್ಲ ಹೋಯಿತು. ಇನ್ನೊಂದು ಮಮಾಅರ್ಥದ್ದು ಒಂದು ಯೂಸ್ ಮಾಡ್ತಾ ಇದ್ದೆ, ವೈಟ್ನಿಂಗ್ ಕ್ರೀಮು, ಹಳೇ ವೀಡಿಯೋಗಳಲ್ಲಿ ನೋಡಿ. ಅದು ನನಗೆ ಸೆಟ್ ಆಗಲಿಲ್ಲ ಅಂತ ರೋಹಿತ್ ಯೂಸ್ ಮಾಡ್ದ. ಬಟ್ ಅವನು ಚೆನ್ನಾಗಿದೆ ಅಂದ. ಅವನು ರೆಗ್ಯುಲರಾಗಿ ಅದನ್ನೇ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಅವನಿಗೆ ಅದು ಹಚ್ಚಿದ ಮೇಲೆ ಒಂದು ಒಳ್ಳೆ ಕಲರ್ ಬಂದ ಅಂತಲೇ ಹೇಳ್ಬೋದು ರೋಹಿತ್. ಇನ್ನು ಬಿಸಿಲಿರೋದ್ರಿಂದ ನಾನು ಸನ್ಸ್ಕ್ರೀನ್ ಯಾವುದು ಯೂಸ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ನೋಡಿ, ಇದು ಲೋಟಸ್ ಅವ್ರದ್ದು ಹರ್ಬಲ್ ಕ್ರೀಮ್. ಇದು ಚೆನ್ನಾಗಿದೆ. ಇದು ಅಂದರೆ ಆ್ಯಕ್ಚುಲಾಗಿ ಇದು ನನಗೆ ಸ್ಕಿನ್ನು ತುಂಬ ಚೆನ್ನಾಗಿ ಅನಿಸುತ್ತೆ ಇದನ್ನು ಹಚ್ಚಿದ್ರೆ. ಯಾಕೋ ನನಗೆ ಗೊತ್ತಿಲ್ಲ. ಸೊ ನನಗೆ ಹಳೆಯ ವೀಡಿಯೋದಲ್ಲಿ, ಅಂದರೆ ಇತ್ತೀಚಿನ ರೀಸೆಂಟ್ ವೀಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದೆ, ಯಾಕೋ ರ್ಯಾಷಸ್ ಆಗ್ತಾಯಿದೆ ಫೇಸ್ ಅಂತ. ಸೊ ನಾನು ಮೇಯ್ನಾಗಿ ಬೆಳಗ್ಗೆ ಹೊತ್ತು ಇದನ್ನು ಹಚ್ಬಿಡ್ತೀನಿ ಸ್ನಾನ ಆಗಿದ ತಕ್ಷಣ. ಅದಾದಮೇಲೆ ಇದನ್ನು ಹಚ್ತಿದ್ದೆ ಹೊರಗಡೆ ಹೋಗ್ಬೇಕಾದ್ರೆ. ಇದನ್ನು ಹಚ್ಚಿ ನನಗೆ ಬಿಸಿಲಿಗೆ ಹೋದಾಗ ಏನಾಗ್ತಿತ್ತು ಅಂದರೆ ಫುಲ್ಲು ರ್ಯಾಷಸ್ ಆಗ್ತಾಯಿತ್ತು. ಎಲ್ಲ ಅಲರ್ಜಿ ಥರ ಗುಳ್ಳೆಗಳಾಗ್ಬಿಟ್ಟು ಸಿಕ್ಕಾಬಿಟ್ಟೆ ಗುಳ್ಳೆಗಳಾಗ್ಬಿಟ್ವು. ಸೊ ನನಗೆ ಲೈಫಲ್ಲಿ ನಾನು ಪಿಂಪಲ್ಸ್ ಅನ್ನೋದೇ ನೋಡೇ ಇಲ್ಲ ಯಾವತ್ತು. ಇದನ್ನು ಹಚ್ಚಿದ ಮೇಲೆ ಯಾಕೋ ಅನ್ನಿಸ್ತು. ಸೊ ನೋಡೋಣ ಅಂತ ಇದನ್ನು ಸ್ಕಿಪ್ ಮಾಡಿದ್ದೀನಿ, ಇದನ್ನು ಹಚ್ತಾ ಇಲ್ಲ ನಾನಿವಾಗ. ಬಟ್ ಚೆನ್ನಾಗಿದೆ. ಇದನ್ನು ಹಚ್ಚಿದ್ರೆ ನಿಮಗೆ ಮ್ಯಾಟ್ ಫಿನಿಶ್ ಥರ ಫೀಲ್ ಆಗುತ್ತೆ. ಫೇಸ್ ಎಲ್ಲ ಫೌಂಡೇಶನ್ ಹಚ್ಚಿದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ. ಬಟ್ ತುಂಬ ಚೆನ್ನಾಗಿದೆ. ಸ್ವಲ್ಪ ದಿನ ಆದಮೇಲೆ ಮತ್ತೆ ಯೂಸ್ ಮಾಡಿ ನೋಡೋಣ, ಮತ್ತೆ ಏನಾದ್ರು ರಿಯಾಕ್ಷನ್ ಆಗುತ್ತಾ ಅಥವಾ ಬೇರೆ ಏನಕನ ಆಗಿದೆಯಾ ಗೊತ್ತಿಲ್ಲ. ಬಟ್ ಇದನ್ನು ಹಚ್ಚಿದಾಗ ನನಗೆ ರಿಯಾಕ್ಷನ್ ಆಗ್ತಾಯಿತ್ತು. ಸ್ವಲ್ಪ ಮಟ್ಟಿಗೆ ಇದನ್ನು ತಡೆದಿದ್ದೀನಿ. ಇವಾಗ ನಾನು ಹಚ್ತಾ ಇರೋವಂಥದ್ದು ನೋಡೋಣ ಅಂತ ತರಿಸಿರೋ ಅಂಥದ್ದು ಸೆಟಾಫಿಲ್ ಅವ್ರದ್ದು ಸನ್ಸ್ಕ್ರೀನ್ ತರಿಸಿದ್ದೀನಿ. ಇದು ಕೂಡ ಚೆನ್ನಾಗಿದೆ ನೋಡಿ. ಇವೆಲ್ಲ ಒಳ್ಳೆ ಪ್ರಾಡಕ್ಟ್ಗಳು. ಆ್ಯಕ್ಚುಲಾಗಿ ಇದು ಒಳ್ಳೆ ಫೇಸ್ ವಾಶ್ ಅಂತಲೇ ಹೇಳ್ಬೋದು. ಸೊ ಇದನ್ನು ಸುಮಾರು ಜನ ಯೂಸ್ ಮಾಡ್ತಾರೆ. ಆಮೇಲೆ ಇದನ್ನು ಡಾಕ್ಟರ್ಗಳು ಕೂಡ ಸಜೆಸ್ಟ್ ಮಾಡ್ತಾರೆ. ಸೊ ಇದನ್ನು ಸಜೆಸ್ಟ್ ಮಾಡಿದ್ದು ನಮ್ಮ ಅತ್ತಿಗೆ. ಇದನ್ನು ಯೂಸ್ ಮಾಡಿ ಚಳಿಲಿ ಫೇಸು ಹೊಡೆಯಲ್ಲ ಅಕ್ಕ, ಇದನ್ನು ಯೂಸ್ ಮಾಡಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಇದನ್ನು ಯೂಸ್ ಮಾಡಿದೆ. ತುಂಬ ಚೆನ್ನಾಗಿ ಅನ್ನಿಸ್ತು. ಇದರಲ್ಲೂ ನಿಮಗೆ ಲೋಷನ್ ಸಿಗುತ್ತೆ, ಬಾಡಿ ಲೋಷನ್ ಸಿಗುತ್ತೆ, ಕ್ರೀಮ್ಸ್ ಸಿಗುತ್ತೆ. ಯೂಸ್ ಮಾಡಿ. ಫೇಸ್ ಕ್ರೀಮ್ ಕೂಡ ಸಿಗ್ಬೋದು ಅಂತ ಅನಿಸುತ್ತೆ. ಸೊ ನೋಡಬೇಕು, ನಾನು ಕೂಡ ತರಿಸಿ ಯೂಸ್ ಮಾಡಿ ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಬೆಸ್ಟು ಫೇಸ್ ವಾಶ್ ಇದು. ಇಷ್ಟು ನಂದು ಇವೆರಡು ಸನ್ಸ್ಕ್ರೀನು ಯೂಸ್ ಮಾಡ್ತಿದ್ದೀನಿ. ಇಷ್ಟು ನನ್ನ ಒಂದು ಡೈಲಿ ಬೇಸಿಸಲ್ಲಿ ಯೂಸ್ ಮಾಡೋ ಅಂಥದ್ದು. ಇನ್ನೂ ನಾನು ಐಲೈನರು ಮತ್ತು ಕಾಜಲ್ ಬಂದು ನೋಡಿ ಮೆಬಿಲಿನ್ ಅವ್ರದ್ದು ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ. ಇದು ಆನ್ಲೈನಲ್ಲಿ ತೊಗೊಂಡಿದ್ದೆ ನಾನು, ಪರ್ಪಲ್ನಲ್ಲಿ ತೊಗೊಂಡಿದ್ದೆ. ಪರ್ಪಲಲ್ಲಿ ತುಂಬ ಚೆನ್ನಾಗಿದೆ ಇದು ಕೂಡ. ಇವೆರಡು ನನಗೆ ತುಂಬ ಫೇವ್ರೇಟ್. ಇದು ಅಂದರೆ ಐಲೈನರು ಮತ್ತು ಇದು ನಮ್ಮ ಬಿಂದಿ ಇಡೋಕ್ಕೂ ಇದೇನೆ. ಸೊ ಕಣ್ಣಿಗೆ ಹಾಕ್ಕೊಳಕ್ಕೂ ಇದನ್ನೇ ಯೂಸ್ ಮಾಡ್ತೀನಿ. ಇವೆರಡು ತುಂಬ ಚೆನ್ನಾಗಿದೆ. ಸೊ ನಾನು ಇದನ್ನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದಂಥದ್ದು. ಸೊ ಇಷ್ಟು ನನ್ನ ಡೈಲಿ ಕ್ರೀಮ್ಗಳು ಅಂತ ಏನು ಹೆವಿ ಕ್ರೀಮ್ಗಳಿಲ್ಲ. ಸೊ ನಾನು ಜಾಸ್ತಿ ಯೂಸ್ ಮಾಡೋದಂದ್ರೆ ಅಲೋವೆರಾ ಜೆಲ್ಲು. ಸೊ ಚೆನ್ನಾಗಿ ಅನಿಸುತ್ತೆ. ಸ್ಕಿನ್ ಹೆಲ್ದಿಯಾಗಿರೋದ್ರಿಂದ ಸೊ ಬೇರೆ ಮೇಕಪ್ ಎಲ್ಲ ಅವಶ್ಯಕತೆ ಇಲ್ಲ ಅಂತ ನನಗನ್ನಿಸುತ್ತೆ. ಸೊ ನಾನು ಹೇಳಿದ್ನಲ್ಲ, ಮನೇಲಿ ಸಿಗೋಂಥ ಪ್ರಾಡಕ್ಟ್ನಲ್ಲಿ ಹಲವಾರು ಫೇಸ್ ಪ್ಯಾಕ್ಗಳನ್ನ ಹಾಕ್ತಾ ಇರ್ತೀನಿ. ಸೊ ಟ್ಯಾನ್ ರಿಮೂವರ್ದು ಇನ್ನೂ ಒಂದು ನಿಮಗೆ ಏನು ಒಂದು ಫೇಸ್ ಪ್ಯಾಕ್ನ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ತುಂಬ ಬಿಸಿಲಿರೋದ್ರಿಂದ ಸೊ ನಮ್ಮ ಹೆಣ್ಮಕ್ಳಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ಒಂದು ಹೆಸರು ಕಾಳ್ದು ಒಂದು ಫೇಸ್ ಪ್ಯಾಕ್ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ನೋಡೋಣ, ಖಂಡಿತ ಟೈಮ್ ಆದರೆ ತೋರಿಸ್ತೀನಿ. ಸೊ ಇಷ್ಟು ನನ್ನ ಪ್ರಾಡಕ್ಟ್ಗಳು. ಕೇಳ್ತಾ ಇದ್ರಿ. ಇನ್ನು ಹೇಳಬೇಕು ಅಂದರೆ ನಾಳೆ ನಮ್ಮ ಮನೆ ದೇವರ ತೇರು ಹಬ್ಬ ಇದೆ. ಆ್ಯಕ್ಚುಲಾಗಿ ನಾನು ಮಾಡ್ತಾಯಿಲ್ಲ, ಈ ವರ್ಷವೇ ಸ್ಕಿಪ್ ಮಾಡ್ತಾ ಇರೋದು. ಹಾಗಂತ ಬಿಡ್ತಿದ್ದೀನಿ ಅಂತ ಅಲ್ಲ, ನಂದು ಪೀರಿಯಡ್ ಬಂದಿದ್ದರಿಂದ ಸ್ವಲ್ಪ ಪೀರಿಯಡ್ ಹಿಂದೆ ಮುಂದೆ ಇದ್ದಿದ್ದರಿಂದ ನಾನು ಅದನ್ನು ರಿಸ್ಕ್ ತೊಗೊಂಡು ಮಾಡೋಣ ಅಂತ ಹೋಗಿಲ್ಲ. ಯಾಕೆಂದರೆ ನಮ್ಮ ಮನೆಯಲ್ಲಿ ದಾಸಹಿ ನುಡಿಸ್ಬೇಕು. ದಾಸಹಿಗೆಲ್ಲ ಮಡಿಯಿಂದ ನೈವೇದ್ಯ ಮಾಡಬೇಕು. ಸೊ ಅಡುಗೆ ಎಲ್ಲ ನೈವೇದ್ಯಕ್ಕೆ ಮಡಿಯಿಂದ ಮಾಡಬೇಕು ಮೇಯ್ನಾಗಿ. ಸೊ ನೋಡ್ತಾ ಇರ್ತೀರ, ವಾರ ಅಂದ್ರೇ ಅಷ್ಟು ನೇಮದಿಂದ ಮಡಿಯಿಂದ ಮಾಡ್ತಾಯಿರ್ತೀನಿ. ಸೊ ಅದರಲ್ಲೂ ಮನೆ ದೇವ್ರ ತೇರಬ್ಬ ಅಂದರೆ ನಾನು ಹೆಂಗೋ ಮಾಡೋಕ್ಕಾಗಲ್ಲ. ಎಲ್ಲೋ ಸಣ್ಣದಾಗಿ ಬೇಜಾರು ಕೂಡ ಆಯಿತು. ಯಾಕೆಂದರೆ ಇಷ್ಟು ವರ್ಷದ ಜರ್ನಿನಲ್ಲಿ, ಮದುವೆ ಆಗಿರೋ ಇಷ್ಟು ವರ್ಷದ ಜರ್ನಿನಲ್ಲಿ ಎಲ್ಲೂ ಕೂಡ ತೇರ ಹಬ್ಬನ ನಾನು ಮಿಸ್ ಮಾಡಿಲ್ಲ. ಸೊ ಅವತ್ತಿನ ದಿವಸನೇ ಮಾಡ್ಕೊಂಬಂದಿರೋ ಅಂಥದ್ದು. ಸೊ ಈ ಸಲ ಯಾಕೆ ಹಿಂಗಾಯಿತೋ ಗೊತ್ತಿಲ್ಲ, ಪೀರಿಯಡ್ ಸ್ವಲ್ಪ ಮಿಸ್ ಆಗಿ ಮುಂದಕ್ಕೆ ಹೋಗಿದೆ. ಸೊ ನೋಡೋಣ, ಸಂಡೇ ಅಥವಾ ಸಾಟರ್ಡೆ ಸಂಡೇ
ತೇರಬ್ಬನ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಯಾವತ್ತು ಮಾಡಿದ್ರು ಭಗವಂತನಿಗೆ ಸೇರುತ್ತೆ. ಸೊ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸ್ವಲ್ಪ ಎಲ್ಲೋ ಒಂದು ಕಡೆ ನನಗೂ ಮನೆಯವ್ರಿಗೂ ಬೇಜಾರಾಯಿತು, ಏನು ಮಾಡೋದಕ್ಕಾಗಲ್ಲ. ಸೊ ದೇವ್ರ ಕಾರ್ಯಗಳು ತುಂಬ ಇದೆ. ಈ ಇದಾದ ಮೇಲೆ ನೋಡ್ತಾನೆ ಇದ್ದೀರಾ, ಒಂದಾದ್ಮೇಲೆ ಒಂದು ಬರ್ತಾನೆ ಇರುತ್ತೆ. ಸೊ ಭಾನುವಾರ ಒಂದು ದೇವ್ರ ಕಾರ್ಯ ಇದೆ, ಎಲ್ಲ ಬ್ಲಾಗ್ನಲ್ಲಿ ಶೇರ್ ಮಾಡ್ತೀನಿ ನಿಮಗೆ. ಖಂಡಿತ ಬ್ಲಾಗ್ಗಳನ್ನ ಮಿಸ್ ಮಾಡದೆ ನೋಡಿ. ಖಂಡಿತ ಬ್ಲಾಗ್ಗಳು ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಸ್ನೇಹಿತರೆ. ಇವೆಲ್ಲ ಎತ್ತಿಟ್ಟು ನಿಮ್ಗೆ ಆಮೇಲೆ ಸಿಗ್ತೀನಿ. ಆಲ್ರೆಡಿ ಮನೆಯವರು ಕೆಲಸ ಮಾಡೋರಿಗೆ ಮಜ್ಜಿಗೆ ಎಲ್ಲ ಪ್ರಿಪೇರ್ ಮಾಡಿಟ್ಟಿದ್ದಾರೆ. ಸೊ ಹಬ್ಬನ ಈ ಸಲ ಜೋರಾಗಿ ಮಾಡೋದು ಬೇಡ, ಮನೆ ಮಟ್ಟಿಗೆ ಅಷ್ಟೇ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಏನು ಗೊತ್ತಾ ಸ್ನೇಹಿತರೆ, ಏನೇ ಮಾಡಿದ್ರು ಕೂಡ ನಮಗೆ ಸಣ್ಣದ ಹಬ್ಬ ಮಾಡಲಿ ದೊಡ್ಡದು ಹಬ್ಬ ಮಾಡಲಿ ಏನೇ ಮಾಡಲಿ ಒಂದು 10 ಜನಕ್ಕೆ ಊಟ ಹಾಕಬೇಕು ನಮಗೆ, ಇಲ್ಲಾಂದ್ರೆ ನಮಗೆ ಸಮಾಧಾನ ಆಗಲ್ಲ ಮನಸ್ಸಿಗೆ. ಯಾಕೆಂದರೆ ಅದೇನೋ ನಮ್ಗೆ ಗೊತ್ತಿಲ್ಲ, ಏನೇ ಮಾಡಿದ್ರು ಯಾರಿಗಾದ್ರು ಒಂದಷ್ಟು ಕೊಟ್ಟು ತಿನ್ನಬೇಕು ಅನ್ನೋದು ನಮ್ಮ ಮನೋಭಾವನೆ ಮೊದಲಿಂದನೂ. ಗೊತ್ತಿರೋರ್ಗಾದ್ರೂ ಒಂದಷ್ಟು ಜನಕ್ಕೆ ಊಟ ಹಾಕಬೇಕು, ಸ್ನೇಹಿತರಿಗೆ, ಫ್ರೆಂಡ್ಸ್ಗಳಿಗೆ ಅಂತ ನಮ್ಮ ಒಂದು ಭಾವನೆ. ಸೊ ಏನೇ ಕೆಲಸ ಮಾಡಿದ್ರು, ದೇವ್ರ ಕೆಲಸ ಏನೇ ಮಾಡಿದ್ರು. ಸೊ ಈ ಸಲ ನಂದು ಹಿಂಗಾಗಿರೋದ್ರಿಂದ ಈ ತೇರ ಬುದ್ಧಿ ಸಹ ಮಾಡೋಕ್ಕಾಗ್ತಾ ಇಲ್ಲವಲ್ಲ ಅಂತ ಬೇಜಾರು ಒಂದು ಕಡೆ ಆಯಿತು. ಸೊ ಏನು ಅಂತಂದರೆ ಮನೆ ಬಿಲ್ಡಿಂಗ್ ಓಪನಿಂಗ್ ಕೂಡ ಮಾಡಬೇಕು. ಸೊ ತಕ್ಕ ಮಟ್ಟಿಗೆ ಫ್ರೆಂಡ್ಸು ರಿಲೇಟಿವ್ಸನ್ನೆಲ್ಲ ಕರೆದು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿರೋದ್ರಿಂದ ಸೊ ಈ ಹಬ್ಬಕ್ಕೆ ನಾನು ಯಾರನ್ನೂ ಕರಿತಾ ಇಲ್ಲ, ಸ್ನೇಹಿತರನ್ನ ಅಥವಾ ರಿಲೇಟಿವ್ಸ್ನ ಯಾರನ್ನೂ ಕರಿತಾ ಇಲ್ಲ. ಸೊ ನನ್ನ ಒಂದು ಇನ್ನೊಂದು ಪುಟ್ಟು ಬಿಲ್ಡಿಂಗ್ ಓಪನಿಗೆ ಕರಿತಾ ಇದ್ದೀನಿ, ತಕ್ಕ ಮಟ್ಟಿಗೆ ಮಾಡಿ. ಸೊ ಹಾಗಾಗಿ ಈ ಸಲ ಕರಿತಾ ಇಲ್ಲ. ಸ್ನೇಹಿತರು ಯಾರು ಖಂಡಿತ ಬೇಜಾರು ಮಾಡ್ಕೊಬೇಡಿ, ಯಾಕೆಂದರೆ ಮನೆ ಮಟ್ಟಕ್ಕೆ ಮಾತ್ರ ನಾನು ಮಾಡ್ಕೊತಾ ಇರೋ ಅಂಥದ್ದು. ಸೊ ಇನ್ನೊಂದು 2 ತಿಂಗಳು ಆದಮೇಲೆ ಖಂಡಿತ ನಾನು ಇದೊಂದು ಕರಿತೀನಿ. ಯಾಕೆಂದರೆ ಲಕ್ಷ್ಮೀನಾರಾಯಣನ ಒಂದು ಪೂಜೆ ಇಟ್ಕೊಂಡಿರೋದ್ರಿಂದ ಕರಿಬೇಕು ಒಂದು 10 ಜನಕ್ಕಾರು ಅಂತ ಅಂದ್ಕೊಂಡಿದ್ದೀನಿ. ಸೊ ಸ್ವಾಮಿ ಪೂಜೆ ಮಾಡಿಸಿದ ಮೇಲೆ ಒಂದಷ್ಟು ಜನಕ್ಕೆ ಅನ್ನ ಹಾಕಲಿಲ್ಲ ಅಂತಂದರೆ ಅದು ಒಂಥರ ಶ್ರೇಷ್ಠ ಅಂತ ಅನಿಸೋದೇ ಇಲ್ಲ. ಹಾಗಾಗಿ ಸೊ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಫೈನಲಾಗಿ. ನೋಡೋಣ ಏನೇನಾಗುತ್ತೆ, ದೇವರು ಏನೇನೆಲ್ಲ ಮೈಂಡ್ಗೆ ಕೊಡ್ತಾರೆ. ಸೊ ಮನೆ ಮಟ್ಟಕ್ಕಂತೂ ಖಂಡಿತ ದೇವರಾಯನ ದುರ್ಗದ ಹಬ್ಬದ ಒಂದು ತೇರಬ್ಬನ ಮಾಡ್ತಾಯಿದ್ದೀನಿ. ಸೊ ಏನು ಅಂದರೆ ಈ ವರ್ಷ ಅದೇ ದಿವಸ ಮಾಡೋಕ್ಕಾಗ್ತಾ ಇಲ್ವಲ್ಲ ಅಂತ ಸ್ವಲ್ಪ ಬೇಜಾರಾಗ್ತಾ ಇದೆ. ಸೊ ನೆನ್ನೆ ಎಲ್ಲ ನಾನು ಬ್ಲಾಗ್ನ ಜಾಸ್ತಿ ಮಾಡ್ಕೊಳ್ಳಿಲ್ಲ, ಯಾಕೆ ಅಂದರೆ ಇದೇ ಒಂದು ಬೇಜಾರಿಗೆ. ಸೊ ಏನು ಮಾಡೋಕ್ಕಾಗಲ್ಲ, ಯಾವಾಗಲೂ ಒಂದೇ ಥರ ಇರೋಕ್ಕಾಗಲ್ಲ ಅಲ್ವಾ. ಪೀರಿಯಡ್ಡು ಇದೆಲ್ಲ ಹೆಣ್ಮಕ್ಳಿಗೆ ಸಾಮಾನ್ಯ. ಹೊಟ್ಟೆಲಿ ಇರೋದನ್ನು ಯಾರೂ ಏನು ತೆಗೆದು ನೋಡಿರೋಕ್ಕಾಗಲ್ಲಲ್ಲ. ಸೊ ಹಾಗಾಗಿ ಈ ವರ್ಷ ಹೀಗಾಗಿದೆ. ಭಾನುವಾರ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ, ಅಥವಾ ಭಾನುವಾರ ಶನಿವಾರ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ಅದರದ್ದು ಒಂದು ಬ್ಲಾಗ್ ಕೂಡ ಹಾಕ್ತೀವಿ. ಇವಾಗ ಈ ಮಧ್ಯಾಹ್ನ ನಾನು ಒಂದು ಫ್ರೂಟ್ಸ್ ತಿನ್ನೋ ಅಭ್ಯಾಸ ಅಂದೆ ನೋಡಿ, ಇವಾಗ ಚೇಪೆಕಾಯಿ ತಿಂತಾಯಿದ್ದೀನಿ ಕೂತ್ಕೊಂಡು, ನಿಮ್ಮ ಜೊತೆ ಮಾತಾಡಿಕೊಂಡೆ ತಿಂತಾಯಿದ್ದೀನಿ. ಇನ್ನೊಬ್ಬರು ಕಮೆಂಟ್ ಮಾಡಿದರು, ಶ್ವೇತಾ ಅಂತ, ಅವರು ಕೂಡ ನಮ್ಮದು ಯಾವುದೋ ಚೀಟಿ ಅಮೌಂಟಲ್ಲಿ ಒಂದು ಚಿಕ್ಕದೊಂದು ನೆಕ್ಲೆಸ್ ತೊಗೊಂಡಿದ್ದೆ ನೋಡಿ, ಒಂದು 11 ಗ್ರಾಮ್ಗೆ ವರಮಹಾಲಕ್ಷ್ಮಿ ಟೈಮಲ್ಲಿ. ಸೊ ಫೋಟೋನ ಸೆಂಡ್ ಮಾಡಿ ಅಂತ ಇದ್ರು. ಸೊ ವಿಡಿಯೋನಲ್ಲೇ ಹಾಕಿದ್ದೀನಿ, ಸ್ಕ್ರೀನ್ಶಾಟ್ ಬೇಕಾದರೆ ತೆಗೆದು ನೀವು ಮಾಡಿಸ್ಕೋಬಹುದು. ಅದೇ ಗುಬ್ಬಿಯವರಾದರೆ, ಗುಬ್ಬಿ ಅಕ್ಕಪಕ್ಕ ಹಳ್ಳಿಯವರಾದರೆ ಖಂಡಿತ ಮಾಡಿಸ್ಕೋಬೋದು. ಸೊ ನನ್ನ ಸಜೆಷನ್ ಏನು ಅಂತಂದರೆ, ಅದೇ ಡಿಸೈನ್ನ ಮಾಡಿಸ್ಕೊಳ್ಳೋಕ್ಕಿಂತ ಇವಾಗಂತೂ ಇನ್ನೂ ಒಳ್ಳೊಳ್ಳೆ ಡಿಸೈನ್ಸ್ ಬಂದಿದೆ ವಾಸವಿನಲ್ಲಿ. ನಿಮಗೆ ಒಂದು 6 ಗ್ರಾಮಿಂದನೂ ಚಿಕ್ಕ ಪುಟ್ಟ ನೆಕ್ಲೆಸ್ಗಳು ಸಿಗ್ತಾ ಇದೆ, ಎಲ್ಲನೂ ಚೆನ್ನಾಗಿದೆ. ಲಾಸ್ಟ್ ಟೈಮು ನಾನು ನೋಡ್ಕೊಂಬಂದೆ. ಒಂದು 10 ಗ್ರಾಮ್ದು ಏನಾದ್ರು ತೊಗೋತೀರಾ ಅಂತಂದರೆ ಒಳ್ಳೊಳ್ಳೆ ನೆಕ್ಲೆಸ್ ಇದೆ, ಒಂದು 10-12 ಗ್ರಾಮ್ಗೆಲ್ಲ ಒಳ್ಳೊಳ್ಳೆ ಟ್ರೆಂಡಿ ಡಿಸೈನ್ಸ್ಗಳು. ನಾನು ಸ್ವಲ್ಪ ಹಳೆ ಡಿಸೈನ್ ಆದರೂ ಚೆನ್ನಾಗಿದೆ ಅಂತ ತೊಗೊಂಡಿದ್ದೀನಿ ನಾನು. ಸೊ ನಿಮಗೆ ವಾಸವಿಗೆ ಹೋದರೆ ಹೇಳಿ, ಶ್ವೇತಾ ಅವರ ಒಂದು ವಿಡಿಯೋ ನೋಡ್ಕೊಂಬಂದಿದ್ದೀವಿ, ಒಳ್ಳೊಳ್ಳೆ ಡಿಸೈನ್ಸ್ನ ತೋರಿಸ್ತಾರೆ ಹೋಗಿ ಅಂತ ಹೇಳಿದ್ದಾರೆ ಅಂತ ಹೇಳಿ, ಖಂಡಿತ ಒಳ್ಳೊಳ್ಳೆ ಡಿಸೈನ್ಸು ನಿಮ್ಮ ಬಜೆಟಲ್ಲಿ ತೋರಿಸ್ತಾರೆ. ನಿಮ್ಮ ಎಷ್ಟು ಗ್ರಾಮಿಗೆ ತೊಗೋಬೇಕು ಅಂತಿದ್ರೆ ಅಷ್ಟು ಗ್ರಾಮಿಗೆ ಖಂಡಿತ ತೋರಿಸ್ತಾರೆ. ಸೊ ಚೆನ್ನಾಗಿದೆ ಡಿಸೈನ್ಸು. ನಾನು ಹೇಳೋದು ಒಳ್ಳೊಳ್ಳೆ ಡಿಸೈನ್ಸು ಇದೆ, ಇವಾಗ ಟ್ರೆಂಡಾಗಿ ಬಂದಿರೋಂಥ ಡಿಸೈನ್ಸ್ ಇದೆ, ಆ ಥರದವು ಖರೀದಿ ಮಾಡಿ, ಚೆನ್ನಾಗಿರುತ್ತೆ. ಸೊ ಒಂದು ಸಲ ನೋಡಿ, ಶಾಪ್ ವಿಸಿಟ್ ಮಾಡಿ ನೋಡಿ, ಚೆನ್ನಾಗಿದೆ ಅಂತಂದರೆ ತೊಗೊಳ್ಳಿ. ಅಥವಾ ನನ್ನ ವೀಡಿಯೋನಲ್ಲಿ ಹಾಕಿರ್ತೀನಿ, ಯಾರಿಗಾರು ಸ್ಕ್ರೀನ್ಶಾಟ್ ತೊಗೊಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ನಿಧಾನಕ್ಕೆ ನಾನು ತೆಕ್ಕೊಂಡಿರ್ತೀನಿ, ವೀಡಿಯೋಸ್ನೆಲ್ಲನೂ ಹಾಕಿರ್ತೀನಿ ನಿಧಾನಕ್ಕೆ ತೆಗೆದು. ಸೊ ಬೇಕಾದ್ರೆ ಸ್ಕ್ರೀನ್ಶಾಟ್ ತೆಗೆದು ಅವ್ರಿಗೆ ತೋರಿಸಿದ್ರೆ ಇದೇ ಡಿಸೈನ್ ಬೇಕು ಬೇಕಾದ್ರೆ ಮಾಡಿಕೊಡ್ತಾರೆ, ತೊಂದರೆ ಇಲ್ಲ. ಒಳ್ಳೊಳ್ಳೆ ಡಿಸೈನ್ಸ್ ಇದೆ, ಬೇಕಿದ್ರೆ
ಹೋಗಿ ನೋಡಿ ವಿಡಿಯೋಸ್ ನೋಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ರೆ ಇನ್ನೂ ಒಳ್ಳೆ ಡಿಸೈನ್ನ ತೋರಿಸ್ತಾರೆ. ಅಯ್ಯೋ ನಮ್ಮನೆಯವ್ರು ನೋಡಿ ಇರೋ ಬರೋ ಮಗ್ಗು ಬಕೆಟು ಎಲ್ಲ ಅದರಲ್ಲೂ ಮಜ್ಜಿಗೆ ಮಾಡಿ ತುಂಬಿಸಿ ಇಟ್ಬಿಟ್ಟಿದ್ದಾರೆ. ಇಲ್ಲಿ ಏನಾದರೂ ಮಾಡಬೇಕು, ಹೆಸರು ಕಾಳು ತಂದಿದ್ದಾರೆ. ನಮಗೆ ಲಾಟ್ ಪಾತ್ರೆ ಇದೆ ನೋಡಿ ನೋಡಿ, ಏನೋ ಜೋಡಿಸ್ಬೇಕು ಮತ್ತೆಲ್ಲ ಕೈಯಲ್ಲೇ ಉಜ್ಜಿಟ್ಟಿದ್ದೀನಿ ಪಾತ್ರೆಗಳೆಲ್ಲವೂ ಕೂಡ. ಸುಜಿತ್ಗೆ ಎಕ್ಸಾಮ್ ಇದೆ, ಸುಜಿತ್ ಹೋಗಿದ್ದಾನೆ, ಎಕ್ಸಾಮ್ ಇದೆ ಇವತ್ತು. ನಾಳೆಗೆ ಲಾಸ್ಟು, ನಾಳೆಯಿಂದ ನಮಗೆ ಮನೆಯವ್ರಿಗೂ ನಮಗೆ ತುಂಬ ಏನು ಅಂದರೆ ಸರಿ ಕೆಲಸ ಇರುತ್ತೆ. ಯಾಕೆಂದರೆ ಸುಜಿತ್ ನಡೆಯೋದು ಒಂದು ಕೆಲಸ. ಸೊ ಕಿಚನ್ನು ನಿಮಗೆ ಸ್ವಲ್ಪ ವೀಡಿಯೋನಲ್ಲಿ ಕತ್ಲು ಅಂತ ಅನ್ನಿಸ್ಬೋದು. ಸೊ ನನ್ನ ಹತ್ರ ರಿಂಗ್ ಲೈಟ್ ಕೂಡ ಇದೆ. ನನಗೆ ಅದು ಹಾಕ್ಕೊಳ್ಳೋಕ್ಕೆ ಯಾಕೋ ನನಗೆ ಟೈಮು ಸಾಕಾಗಲ್ಲ ಮತ್ತು ಕಂಫರ್ಟಬಲ್ ಅನಿಸೋದು ಇಲ್ಲ ಯಾಕೋ. ಸೊ ಆಮೇಲೆ ಹಾಕಿಟ್ಟಿರ್ತೀನಿ ಅಂದ್ಕೊಳ್ಳಿ, ಸುಜಿತ್ತು ಏನು ಮಾಡ್ತಾನೆ, ಒಂದೊಂದ್ಸಲ ಸೈಕಲಲ್ಲಿ ಫಾಸ್ಟಾಗಿ ಓಡಿ ಬಂದುಬಿಡ್ತಾನೆ, ಅಥವಾ ಅವನೇ ಓಡಿ ಬಂದುಬಿಡ್ತಾನೆ, ಬೀಳಿಸ್ಬಿಡ್ತಾನೆ, ಹಿಂಗೆಲ್ಲ ಮಾಡ್ತಾನೆ. ಹಾಗಾಗಿ ನಾನು ಆಮೇಲೆ ಏನು ಅಂತಂದರೆ ಯೂಸ್ ಮಾಡಿ ಇಲ್ಲೆಲ್ಲಾದರೂ ಎತ್ತಿಟ್ಟಿರ್ತೀನಿ ಅಂದ್ಕೊಳ್ಳಿ, ಸುಜಿತ್ ಅದನ್ನು ತೊಗೊಂಡು ಹೊಡೆದಾಕೋದು ಇದೆಲ್ಲ ಮಾಡಿಬಿಡ್ತಾನೆ. ಸೊ ರಿಂಗ್ ಲೈಟ್ ಇದ್ದರೂ ಕೂಡ ನಾನು ಏನು ಅದನ್ನು ಸದ್ಯದಲ್ಲಿ ಏನು ಯೂಸ್ ಮಾಡೇ ಇಲ್ಲ ಅಂತಲೇ ಹೇಳ್ಬೋದು. ಒನ್ ಟೈಮು ಯೂಸ್ ಮಾಡಿಲ್ಲ, ಸುಮ್ಮನೆ ತರಿಸಿಟ್ಕೊಂಡಿರೋದು ಅಷ್ಟೇ. ಇದೆಲ್ಲ ಆದಮೇಲೆ ನನ್ನ ಈವ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡಿಕೊಂಡೆ. ಬಾಲ್ಕನಿಗೆ ಬಂದೆ, ಸ್ವಲ್ಪ ಕಿಟಕಿಗಳೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ತುಂಬ ದಿನ ಕ್ಲೀನ್ ಮಾಡೋಣ ಹಬ್ಬಕ್ಕೆ ಅಂತ ಹಿಂಗೇ ಡೈಲಿ ಕಳೆದೋಗ್ತಾ ಇತ್ತು. ಸೊ ಸುಜಿತ್ನ ಮಲಗಿಸೋದು, ಎದ್ದು ಅಳ್ತಾ ಇರ್ತಾನೆ, ಪಕ್ಕದಲ್ಲೇ ಮಲಗಿರ್ಬೇಕು. ಸೊ ಹಿಂಗೆ ಮಾಡಿಕೊಂಡು ಇವತ್ತು ಫೈನಲಾಗಿ ಕ್ಲೀನ್ ಮಾಡೋಣ. ಕೆಳಗಡೆ ಪೋರ್ಷನ್ ಎಲ್ಲ ಕ್ಲೀನ್ ಆಗಿದೆ. ಸೊ ಏನೇ ಕ್ಲೀನ್ ಮಾಡಿದ್ರು ಮತ್ತೆ ಧೂಳು ಆಗ್ತಾನೆ ಇರುತ್ತೆ. ಸೊ ಏನು ಅಂದರೆ ನಮ್ಮ ಸಮಾಧಾನಕ್ಕೋಸ್ಕರ ಹಬ್ಬ ಅಂತ ಕ್ಲೀನ್ ಮಾಡ್ಕೊಬೇಕಷ್ಟೇ. ಬನ್ನಿ ಇವತ್ತು ಕಿಟಕಿ ಎಲ್ಲ ಸ್ವಲ್ಪ ಮೇಲ್ಗಡೆ ಪೋರ್ಷನ್ದೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಒಂದು ಆಲ್ಮೋಸ್ಟು ಹಬ್ಬಕ್ಕೆ ಕ್ಲೀನ್ ಆದಂಗೆ. ಅಂದರೆ ಕೆಳಗಡೆ ರೈಲಿಂಗ್ಸು, ಮೇಲೆ ಟೆರಸ್ಸು, ಮತ್ತು ಕೆಳಗಡೆ ಕಿಟಕಿಗಳು ಎಲ್ಲ ವಾಶ್ ಆಗಿದೆ. ಸೊ ನಾನು ಏನು ಅದರದ್ದು ವೀಡಿಯೋ ತೋರ್ಸೋಕ್ಕೆ ಹೋಗಲಿಲ್ಲ, ವಾರದ ಮಧ್ಯದಲ್ಲಿ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಸೊ ಇದೊಂದು ಇವತ್ತಿನ ಒಂದು ಬ್ಲಾಗ್. ಮಧ್ಯಾಹ್ನದ ಮೇಲೆ ನಾನು ವೀಡಿಯೋ ತೊಗೊಳಕ್ಕಾಗಿರಲಿಲ್ಲ. ಸೊ ಇವಾಗೊಂದು ವೀಡಿಯೋ ತೊಗೋತಾ ಇದ್ದೀನಿ. ಸುಜಿತ್ ಇವಾಗ ಎದ್ದ. ಸೊ ಅವನನ್ನು ನೋಡಿಕೊಂಡು ಇವಾಗ ಕ್ಲೀನ್ ಮಾಡ್ಕೊಬೇಕು ನಾನು. ಸುಜಿತಿನ ನೋಡಿ, ಅಲ್ಲಿ ಏನೋ ಬಟ್ಲಿಗೆ ಹಾಕಿಸ್ಕೊಂಡು ಎದ್ದು ಬಂದಿದೆ. ಈಗ ಬಟ್ಲಿಗೆ ಹಾಕಿಸ್ಕೊಂಡು ತಿಂತಾ ಇದೆ. ಓಯ್ ಹಾಯ್ ಹಾಯ್. ಏನಾದರೂ ಅಂದರೆ ಯಾರ ಮಲ್ಲೋ ಧನ್ಯ ಮೆಣಸಿನ್ಕಾಯಿ ಉರಿತಿದ್ದಾರೇನೋ, ಘಾಟ್ ನೋಡಿ ಹೆಂಗೆ ಬರ್ತಿದೆ. ಏನಾದರೂ ಅಂದರೆ ನನಗೆ ಬಿ ಪಿ ರೈಸ್ ಆಗ್ತಾಯಿದೆ, ನನಗೆ ಬಿ ಪಿ ಜಾಸ್ತಿ ಆಗ್ತಾಯಿದೆ ಅಂತಲೇ ಸುಜಿತ್ತು. ಸೊ ಇವಾಗ ಒರೆಸೋದಕ್ಕೆ ಸ್ಟಾರ್ಟ್ ಮಾಡಿದೆ. ಹೇಳಿದ್ನಲ್ಲ ನಾನು, ಕೆಳಗಡೆ ಎಲ್ಲ ಮೊದಲೇ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಕೆಳಗಡೆ ಪೋರ್ಷನ್ನು ಮತ್ತು ಕಿಟಕಿಗಳು ಇದರೆಲ್ಲ ಕ್ಲೀನ್ ಆಗಿದೆ ಆಲ್ರೆಡಿ. ಸೊ ಏನು ಅಂತಂದರೆ ದಾಸೈ ನುಡಿಸ್ಬೇಕು ಅಂತಂದರೆ ಆಲ್ಮೋಸ್ಟು ಡೀಪ್ ಕ್ಲೀನೇ ಮಾಡಬೇಕಾಗತ್ತೆ. ಆದರೆ ಇಷ್ಟು ದೊಡ್ಡ ಮನೆಯಲ್ಲಿ ಅದು ಸಾಧ್ಯ ಇಲ್ಲ ನನಗೆ. ಯಾವಾಗಲೂ ಡೀಪ್ ಕ್ಲೀನ್ ಮಾಡೋಕ್ಕಾಗಲ್ಲ. ವರಮಹಾಲಕ್ಷ್ಮಿ ಮಾತ್ರ ನಾನು ಡೀಪ್ ಕ್ಲೀನ್ ಮಾಡೋ ಅಂಥದ್ದು. ಇತರ ದಿನಗಳಲ್ಲಿ ಆದಷ್ಟು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಸುಮಾರು ಜನ ಹೇಳ್ತಾ ಇರ್ತೀರ, ಯಾವಾಗಲೂ ಕೆಲಸಗಳನ್ನ ಹುಡುಕಿ ಮಾಡ್ತಾ ಇರ್ತೀರ, ರೆಸ್ಟ್ ಮಾಡಿ ಅಂತ. ಸೊ ಇಷ್ಟೊಂದು ಕೆಲಸ ಇರಬೇಕಾದ್ರೆ ಹೇಗೆ ರೆಸ್ಟ್ ಮಾಡೋಕ್ಕಾಗತ್ತೆ ಸ್ನೇಹಿತರೆ. ಅದರಲ್ಲೂ ಹಬ್ಬ ಹರಿದಿನ ಅಂತ ಅಂದಮೇಲೆ ಸ್ವಲ್ಪ ನಾನು ಇದೆಲ್ಲ ಕ್ಲೀನ್ ಮಾಡ್ದಲೇ ಮಾಡಲ್ಲ ನಾನು. ಸೊ ಮನೆ ಕ್ಲೀನಾಗಿದ್ದರೆ ಮನಸ್ಸು ಕೂಡ ನೆಮ್ಮದಿಯಾಗಿರುತ್ತೆ, ಮನಸ್ಸು ಕೂಡ ಖುಷಿಯಾಗಿರುತ್ತೆ ಅನ್ನೋದು ನನ್ನ ಭಾವನೆ. ಸೊ ಅಷ್ಟೊಂದೇನು ಧೂಳು ಆಗಿಲ್ಲ, ಯಾಕೆಂದರೆ ಸಂಕ್ರಾಂತಿಲಿ ಆಲ್ರೆಡಿ ನಾನು ಒಂದು ಸಲ ಕ್ಲೀನ್ ಮಾಡಿದ್ದೀನಿ. ಇವಾಗ ಸುಮ್ಮನೆ ದೊಡ್ಡದು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಕಿಟಕಿಗಳು, ರೈಲಿಂಗ್ಸು ಈ ಥರದ್ದಷ್ಟೇ. ಏನೇ ಕ್ಲೀನ್ ಮಾಡಿದ್ರು ಬಿಲ್ಡಿಂಗ್ ಮುಂದೆನೇ ಕೆಲಸ ನಡೀತಾ ಇರೋದ್ರಿಂದ ಒಂದು ದಿನದಲ್ಲೆಲ್ಲ ಅಷ್ಟೇ ಧೂಳು ಕೂತಿರುತ್ತೆ. ಸೊ ಹೇಳಿದ್ನಲ್ಲ, ಸಮಾಧಾನಕ್ಕಷ್ಟೇ ಮಾಡ್ಕೋಬೇಕಷ್ಟೇ. ಅದು ಬಿಟ್ಟರೆ ಡೀಪ್ ಕ್ಲೀನ್ ಮಾಡಿದ್ದೀನಿ ಅಂತ ಅನಿಸಲ್ಲ. ಸೊ ಏನೇ ಇದು ಮಾಡಿದ್ರು ಕೂಡ, ಅಂದರೆ ಮನೆ ಬಿಲ್ಡಿಂಗ್ ಎಲ್ಲ ಆದ ನಂತರ ಮತ್ತು ಯಾರನ್ನಾರ ಕರ್ಕೊಂಡು ಇಡೀ ಬಿಲ್ಡಿಂಗ್ ಎಲ್ಲ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಟೆರಸ್ಸು ಇದೆಲ್ಲ ಕ್ಲೀನ್ ಆಗಿತ್ತು. ಟೆರಸ್ ಅಂತೂ ಸ್ನೇಹಿತರೆ ಬೇಸಿಗೆಗೂ ಗಾಳಿಗೂ ತುಂಬ ಧೂಳು ಕೂತ್ಬಿಟ್ಟಿತ್ತು. ಸೊ ನನ್ನ ಕೈಲಂತೂ ಆಗಲಿಲ್ಲ. ಸೊ ನಮ್ಮ ಮನೆಯವರು ಯಾರನ್ನೋ ಕರೆಸಿ ಅದನ್ನೆಲ್ಲ ಕ್ಲೀನ್ ಮಾಡಿಸಿದ್ರು. ಸೊ ಫೈನಲಾಗಿ ಎಲ್ಲ ಕಿಟಕಿಗಳು ಕ್ಲೀನ್ ಮಾಡಿಕೊಂಡೆ. ಇವೆಲ್ಲ ಕಿಟಕಿಗಳು ಕ್ಲೀನ್ ಮಾಡ್ಬೋದು, ಆದರೆ ರೋಹಿತ್ ರೂಮ್ದು ಸ್ವಲ್ಪ ತುಂಬಾ ಕಷ್ಟ. ಏಕೆ ಅಂತಂದರೆ ಅದೆಲ್ಲ ಹೊರಗಡೆ ತೆಗೆಯೋವಂಥದ್ದು ಕಿಟಕಿಗಳು. ಸೊ ಹಿಂದೆಯಿಂದ ಹೋಗಿ ಒರೆಸೋದಕ್ಕೆ ಏನು ಸಪೋರ್ಟ್ ಇಲ್ಲ, ಏನೇನೋ ಸರ್ಕಸ್ ಮಾಡಿ ಮಾಡಬೇಕಾಗತ್ತೆ.
ಸೊ ಈ ವರ್ಷದ ಮಳೆ ಶುರುವಾಯಿತು ನೋಡಿ. ಸೊ ನನ್ನ ಕೆಲಸಗಳು ಮುಗೀತು, ಮಳೆನೂ ಸ್ಟಾರ್ಟ್ ಆಯಿತು. ಸ್ನೇಹಿತರೆ, ಯುಗಾದಿ ಮುಂಚೆ ಮಳೆ ಬಂದರೆ ಈ ವರ್ಷದ ಮಳೆ ಬೆಳೆ ಎಲ್ಲನೂ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ. ಸೊ ಈ ವರ್ಷದ ಮಳೆ ಗುಬ್ಬಿನಲ್ಲಿ ಸ್ಟಾರ್ಟ್ ಆಗಿದೆ. ಸೊ ತುಂಬ ಖುಷಿ ಆಯಿತು. ಒಂದು ಹದಕ್ಕೆ ಮಳೆ ಬಂತು ಇವತ್ತು ಕೂಡ. ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವೀಡಿಯೋಸ್ ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವೀಡಿಯೋಗಳಲ್ಲಿ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.